बीदर डिस्ट्रिक्ट पुलिस एनुअल स्पोर्ट्स मीट 2025 जो आज 29 नवंबर से 1 दिसंबर तक चलेगा। इसका उद्घाटन कैबिनेट मिनिस्टर फॉर फॉरेस्ट एंड इकोलॉजी व बीदर डिस्ट्रिक्ट के इंचार्ज मिनिस्टर ईश्वर बी खंडरे ने शहर बीदर के पुलिस परेड ग्राउंड में कबूतर और गुब्बारे उड़ाकर किया। बाद में बोलते हुए उन्होंने कहा कि स्पोर्ट्स फिजिकल और मेंटल हेल्थ को बेहतर बनाने में मदद करता है। स्पोर्ट्स मीट आपसी प्यार और बंधन को बढ़ावा देता है और भाईचारे की भावना को बढ़ाते हैं। हमारे पास बहुत टैलेंट है लेकिन मौकों की कमी वैसे ही है। उन्होंने कहा कि अगर प्राइमरी, सेकेंडरी और कॉलेज लेवल पर स्टूडेंट्स, युवाओं और ट्रेनर्स को बढ़ावा दिया जाए तो वे स्पोर्ट्स के फील्ड में और नाम कमा पाएंगे। बीदर डिस्ट्रिक्ट को क्राइम और प्रोस्टिट्यूशन फ्री डिस्ट्रिक्ट बनाने के लिए सभी पुलिस ऑफिसर्स और स्टाफ को अपनी ड्यूटी ईमानदारी से करनी चाहिए। उन्होंने कहा कि बीदर डिस्ट्रिक्ट को दूसरे डिस्ट्रिक्ट्स के लिए एक मॉडल बनना चाहिए और सरकार की तरफ से पुलिस डिपार्टमेंट को हर तरह का सहयोग दिया जाएगा। इस अवसर पर जिला पुलिस अधीक्षक प्रदीप गुंडी, अतिरिक्त पुलिस अधीक्षक चंद्रकांत पुजारी, बीदर डीएसपी एनडी सन्निधि, अहमदाबाद डीएसपी मधुलप्पा, भालके डीएसपी शिवानंद पावर शेट्टी और अन्य पुलिस अधिकारी और सेवानिवृत्त कर्मचारी उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಪುರಾಣದಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಶ್ರೀರಾಮಚಂದ್ರ ಸಹಿತ ಸೀತಾನನ್ನು ವರಿಸಬೇಕು ಅಂತ ಹೇಳಿದ್ರೆ ಇವತ್ತು ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ। ಅದೇ ರೀತಿಯಲ್ಲಿ ಇವತ್ತು ಮನುಷ್ಯ ಇವತ್ತು ತನ್ನೆಲ್ಲ ಅಭಿವೃದ್ಧಿಗೆ ಕ್ರೀಡೆಯನ್ನು ಅಭಿವೃದ್ಧಿ ಮಾಡಿ ಇವತ್ತು ಅದಕ್ಕೆ ನಿಯಮವನ್ನು ಇವತ್ತು ಮಾಡಿದ್ದಿದೆ। ಈ ಒಂದು ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗೆ ಬಹಳ ಮಹತ್ವ ಇದೆ। ನಮ್ಮ ದೇಶದಲ್ಲಿ 1982ರಲ್ಲಿ ಏಷಿಯನ್ ಮಾಡಿದೀವಿ। ದಿವಂಗತ ರಾಜೀವ್ ಗಾಂಧಿ ಅವರು ಅದರ ಮುಖ್ಯಸ್ಥರಾಗಿದ್ದರು ದೆಹಲಿಯಲ್ಲಿ। ಬೇರೆ ಬೇರೆ ರಾಷ್ಟ್ರದಿಂದ ಸಹಿತ ಅನೇಕ ಕ್ರೀಡಾಪಟುಗಳು ಬಂದು ಅಲ್ಲಿ ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿನಿಯರು, ಯುವಕರು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ। ಅದೇ ರೀತಿಯಲ್ಲಿ 83ರಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಗೆಲ್ತೀವಿ। ಹಾಗೆ ಅನೇಕ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಇವತ್ತಿರುವಂತ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಇರ್ಬೋದು, ಹೀಗಾಗಿ ಬರುವ ಆಮೇಲೆ ಸುಮಾರು ಜನ ಕ್ರೀಡಾ ಧ್ರುವತಾರೆಗಳು ಅಂತ ಹೇಳ್ಬೋದು। ಹಾಕಿಯಲ್ಲಿ ಧ್ಯಾನ್ ಚಂದ್ ಅವರು ಈ ದೇಶದ ಕೀರ್ತಿಯನ್ನು ವಿಶ್ವದಲ್ಲೇ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಂಥದ್ದು ನಾವು ನೋಡಿದ್ದೇವೆ। ಅದೇ ರೀತಿಯಲ್ಲಿ PT ಉಷಾ ಇರ್ಬೋದು, ಸಾನಿಯಾ ಮಿರ್ಜಾ ಇರ್ಬೋದು, ಇವತ್ತು ನಮ್ಮ ಅನೇಕ ಚೋಪ್ರಾ ಅವರಿದ್ದಾರೆ, ಸುಮಾರು ಜನ ಎಲ್ಲ ಒಲಿಂಪಿಕ್ ಅಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ, ಪದಕ ಪಡೆದಿದ್ದಾರೆ ನೋಡಿ। ಒಲಿಂಪಿಕ್ಸ್ ನಲ್ಲಿ ಇತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರಶಸ್ತಿ ನಮ್ಮ ಕ್ರೀಡಾಪಟುಗಳು ಪಡೆದರು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ರಾಷ್ಟ್ರ ಧ್ವಜ ಎತ್ತರಕ್ಕೆ ಹಾರಿಸುವಂತ ಒಂದು ಕೆಲಸ ಆಗ್ತದೆ। ರಾಷ್ಟ್ರದ ಕೀರ್ತಿ ಜಗತ್ತಿನಲ್ಲಿ ಜಾಸ್ತಿ ಆಗ್ತದೆ। ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಸಹಿತ ಅನೇಕ ಕ್ರೀಡಾ ಪ್ರತಿಭೆಗಳಿದ್ದಾರೆ। ಪ್ರತಿಭೆ ಸುಪ್ತವಾಗಿರ್ತದೆ, ಆ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಒಂದು ರೀತಿಯಲ್ಲಿ ಅಂತ ಪರಿಸರ ಮತ್ತು ಅವಕಾಶ ಕೊಡಬೇಕಾಗ್ತದೆ। ಹೀಗಾಗಿ ಇಂಥ ಕ್ರೀಡಾಕೂಟಗಳ ಮುಖಾಂತರ ಮತ್ತು ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿ, ಪದವಿ ಕಾಲೇಜಿನಲ್ಲಿ ಇವತ್ತು ಆಟದ ಮೈದಾನ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಇವತ್ತು ಕ್ರೀಡಾಂಗಣ ನಿರ್ಮಾಣ ಮಾಡಿ ಕ್ರೀಡಾ ತರಬೇತುದಾರರು ಏನಿದ್ದಾರೆ ಆ ತರಬೇತುದಾರರಿಗೆ ಪ್ರೋತ್ಸಾಹ ಕೊಟ್ಟು, ಸ್ಫೂರ್ತಿ ಕೊಟ್ಟು ಅವರಿಗೆ ನಾವು ಅಭ್ಯಾಸ ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮವರು ಪ್ರಶಸ್ತಿ ಪಡಿಲಿಕ್ಕೆ ಸಾಧ್ಯ ಆಗ್ತದೆ। ಹೀಗಾಗಿ ಇವತ್ತೇನು ಪೊಲೀಸ್ ಕ್ರೀಡಾಕೂಟ ಇಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ, 5 ಉಪವಿಭಾಗಗಳು, 5 ತಂಡಗಳು ನೀವೆಲ್ಲ ಸೇರಿದ್ದೀರಿ। 3 ದಿವಸಗಳವರೆಗೆ ಈ ಒಂದು ನಮ್ಮ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ಜರುಗುತ್ತದೆ ಅನ್ನುವಂತ ವಿಶ್ವಾಸ ಇದೆ। ಇವತ್ತು ಕ್ರೀಡಾಕೂಟಗಳು ಕ್ರೀಡಾ ಸ್ಫೂರ್ತಿ ನಿಮ್ಮಲ್ಲಿ ಬೆಳೆಸ್ತವೆ, ಸ್ನೇಹ ಬೆಳೆಸ್ತವೆ, ಸಹೋದರತ್ವ ಬೆಳೀತದೆ, ಸಾಮರಸ್ಯ ಬೆಳೀತದೆ। ಹೀಗಾಗಿ ಇವತ್ತು ನಿಮ್ಮೆಲ್ಲರಿಗೆ ಶುಭ ಆಗಲಿ। ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾರು ಹೆಚ್ಚಿನ ಒಂದು
ವಿಶಿಷ್ಟವಾದಂತಹ ಕ್ರೀಡಾಪಟುಗಳಿದ್ದಾರೆ. ಅವರೆಲ್ಲರಿಗೆ ಇವತ್ತೇನು ರಾಜೀವ್ ಗಾಂಧಿ ಖೇಲ್ ರತ್ನ ಇರಬಹುದು, ಏಕಲವ್ಯ ಪ್ರಶಸ್ತಿ ಇರಬಹುದು, ಇತರ ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದಂಥದ್ದು ನೀವು ನೋಡಿದ್ದೀರಿ, ಪದ್ಮಭೂಷಣ ಪದ್ಮವಿಭೂಷಣ ಕೊಟ್ಟಿದ್ದಂಥದ್ದು ನೋಡಿದ್ದೀರಿ. ಅನೇಕ ಪ್ರಶಸ್ತಿಗಳು ಇವತ್ತು ಅವರಿಗೆ ಸಿಗ್ತಾ ಇದೆ. ಯಾರು ದೊಡ್ಡ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೀತಾರೆ ಅವರಿಗೆ ಕೀರ್ತಿನೂ ಸಲ್ತದೆ, ಅವರಿಗೆ ಲಕ್ಷ್ಮಿನೂ ಸಿಗ್ತದೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಪ್ರಯತ್ನ ಮಾಡಿ ಇವತ್ತು ಬರೀ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ನಮ್ಮ ಅರಣ್ಯ ಇಲಾಖೆ ಇವತ್ತಿಂದಲೂ ಪ್ರತಿ ವರ್ಷ ಡೆಹ್ರಾಡೂನ್ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟ ನಡೀತದೆ. ನಮ್ಮವರು ಬಹಳಷ್ಟು ಜನ ಅಲ್ಲಿ ಪದಕವನ್ನು ಪಡೀತಾರೆ. ಹೀಗಾಗಿ ನೀವೆಲ್ಲ ಯೂನಿಫಾರ್ಮ್ ಇರುವಂತ ಇಲಾಖೆಯವರಿದ್ದೀರಿ, ಶಿಸ್ತಿರಬೇಕು. ಆ ಶಿಸ್ತನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಇಂಥ ಕ್ರೀಡಾಕೂಟಗಳ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ನಿಮ್ಗೆ ಶಕ್ತಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತೀವಿ. ಭಾಗವಹಿಸ हमारे बीदर जिले के पुलिस वरिष्ठाधिकारी प्रदीप गुंडिया और उनके सहयोगियों ने बहुत बढ़िया तरीके से एक कार्यक्रम आयोजन किया है। सेहत बहुत बड़ा इम्पोर्टेंट है, हेल्थ इज़ वेल्थ बोल के बोलते हैं। ऐसे में जो यूनिफॉर्म्ड फोर्स है, ये लोग, उनका स्वास्थ्य अच्छा रहना चाहिए, उनमें डिसिप्लिन होना चाहिए। तो ऐसे क्रीड़ाकूट के ज़रिए उनमें एक डिसिप्लिन भी आता है, उनका स्वास्थ्य भी अच्छा होता है। और आज के दौर में जो प्रेशर में काम कर रहे हैं पूरे लोग, पुलिस लोग 24 आवर्स काम करते रहते हैं। तो ऐसे प्रेशर से भी अगर बाहर आना है तो ऐसे जो टूर्नामेंट से, क्रीड़ाकूट से उनको जो है ना अच्छी तरह से उनका माइंड भी फ्री हो जाएगा। तो मैं इस क्रीड़ाकूट को मेरे तरफ से बधाई देता हूँ, शुभकामनाएं देता हूँ। तो मैं आशा करता हूँ कि हमारे बीदर जिले के पुलिस राज्य स्तर पर, राष्ट्र स्तर पर, अंतर्राष्ट्रीय स्तर पर वो लोग खेल कूद में भाग ले, क्रीड़ाकूट में भाग ले और राष्ट्रीय प्रशस्ति उनको मिले। ये बधाई देते हुए, शुभकामनाएं देते हुए सभी को मेरे तरफ से मुबारकबाद। इस मौके पर बीदर के नौजवान भविष्य है, नौजवानों के ऊपर ही देश की प्रगति डिपेंड है। हमारे नौजवान बहुत ही प्रतिभावंत हैं, लेकिन व्यसन की ओर बढ़ रहे हैं। गलत रास्ते के ऊपर जाना नहीं चाहिए। ड्रग्स लेना या आपराधिक कृत्य में भाग लेना, ये सब नहीं होना चाहिए। अच्छे रास्ते चुनना चाहिए और एक अच्छे नागरिक बन के आने वाले दिनों में बड़े स्तर पर इंजीनियर बने, डॉक्टर बने, विज्ञानी बने और देश को मजबूत करने के लिए, समाज को मजबूत करने के लिए योगदान दे। यही मैं हमारे युवकों को जो है ना एक सलाह देता हूँ।